ಗ್ರಾಮಾಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ. ಕರ್ನಾಟಕ ರಾಜ್ಯ ಗ್ರಾಮದ ಅಧಿಕಾರಿಗಳ ಕೇಂದ್ರ ಸಂಘ, ಕೇಂದ್ರ ಕಚೇರಿ, ಕಂದಾಯ ಭವನ, ಬೆಂಗಳೂರು ತಾಲೂಕು ಘಟಕ ಅಥಣಿ ಇವರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ 10/2/2025ರಿಂದ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ನಿರ್ದಿಷ್ಟಾವಧಿ ಮುಷ್ಕರವನ್ನು ಅಥಣಿಯ ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೆಸಲಾಯಿತು. ಇದೇ ವೇಳೆಯಲ್ಲಿ ತಾಲೂಕಾ ಘಟಕದ ಉಪಾಧ್ಯಕ್ಷರಾದ ಅಶೋಕ ಕೋಗಿಲೆ ಅವರು ಮಾತನಾಡಿ, ಹೋದ 3-4 ತಿಂಗಳ ಹಿಂದೆ ಮೊದಲನೇ ಮುಷ್ಕರ ಕೈಗೊಂಡಿದ್ದೇವೆ. ಅದರಲ್ಲಿ ನಮ್ಮದು 20ರಿಂದ 22 ಬೇಡಿಕೆಗಳಿದ್ದವು. ಅವರು 1 ಅಥವಾ 2 ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಉಳಿದವು ಯಾವುದೂ ಇನ್ನೂ ಈಡೇರಿಸಿಲ್ಲ ಮತ್ತು ನಮಗೆ ಮೂಲಭೂತ ಸೌಕರ್ಯಗಳು ಯಾವುದೂ ಕೊಟ್ಟಿಲ್ಲ. ನಮಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂದಿದ್ರು, ಮೊಬೈಲ್ ಕೊಡ್ತೀನಿ ಅಂದಿದ್ರು, ಕಂಪ್ಯೂಟರ್ ಕೊಡ್ತೀವಿ ಅಂದಿದ್ರು, ಆದ್ರೆ ಇನ್ನೂ ಯಾವುದೂ ಕೊಟ್ಟಿಲ್ಲ. ಒಂದು ಸಮಿತಿ ರಚನೆ ಮಾಡ್ತೀವಿ, ನಿಮ್ಮ ಕುಂದು ಕೊರತೆಗಳನ್ನ ಶಿಫಾರಸು ಮೂಲಕ ಬಗೆಹರಿಸ್ತೀವಿ ಎಂದು ಹೇಳಿದ್ರು. ಸಮಿತಿ ರಚನೆಯಾದರೂ ನಮ್ಮನ್ನ ಯಾರು ಆ ಸಮಿತಿಯ ಒಳಗೆ ಮೆಂಬರ್ ಅಂತ ತೆಗೆದುಕೊಂಡಿಲ್ಲ. ನಮ್ಮನ್ನ ಕಡೆಗಣಿಸಾಗಿ ನಾವು 3-4 ತಿಂಗಳು ಗಡುವು ಕೊಟ್ಟಿದ್ದು. ನಮ್ಮದು ಯಾವುದೇ ಬೇಡಿಕೆ ಈಡೇರಿಸದಿದ್ರೆ ನಾವು ಎರಡನೇ ಹಂತದ ಮುಷ್ಕರ ಕೈಗೊಂಡಿದ್ದೇವೆ ಎಂದು ಕೋಗಿಲೆ ಹೇಳಿದರು. ಇವರು ಮುಷ್ಕರ ಮಾಡುತ್ತಿದ್ದ ಜಾಗಕ್ಕೆ ಅಥಣಿಯ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಸಿದ್ದರಾಮ ಬೋಸಗಿ ಆಗಮಿಸಿ ಇವರೊಂದಿಗೆ ಸಮಾಲೋಚನೆ ನಡೆಸಿ ಇವರ ಮನವಿಯನ್ನ ಸ್ವೀಕರಿಸಿದ್ರು. ಈ ಮುಷ್ಕರದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕಾ ಅಧ್ಯಕ್ಷರಾದ ಕಲ್ಮೇಶ್ ಕಲ್ಮಡಿ, ಉಪಾಧ್ಯಕ್ಷರಾದ ಅಶೋಕ ಕೋಗಿಲೆ, ಆಡಳಿತ ಅಧಿಕಾರಿಗಳಾದ ಸಾವಿತ್ರಿ ಕೋಟಿ, ಅಶ್ವಿನಿ ಸಾಗರ್, ಎಸ್ ಪತ್ತಾರ್, ಆರತಿ ಮಾನೆ, ಎಸ್ಬಿ ಜಾಧವ್, ಎಸ್ಎ ಸಿಂದಗಿ, ಎಂಎಸ್ ಪೂಜಾರಿ, ಇನ್ನು ಅನೇಕ ಗ್ರಾಮದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿಗಾರ ವಿಠಲ್ ಕೋಕಾಟೆ, ಪೃಥ್ವಿ ಟಿವಿ, ಅಥಣಿ. ಸರ್, ಈಗ 3-4 ತಿಂಗಳಿಂದ ನಾವು ಆಲ್ರೆಡಿ ಮುಷ್ಕರ ಒಂದನೇ ಹಂತದ್ದು ಕೈಗೊಂಡಿದ್ವಿ. ಅದರಲ್ಲಿ ನಮ್ಮ 20-22 ಬೇಡಿಕೆಗಳಿದ್ವು. ಆ 20-22 ಬೇಡಿಕೆದೊಳಗೆ ನಮ್ಗೆ ಏನು ಮಾಡಿದ್ರು, 1 ಅಥವಾ 2 ಬೇಡಿಕೆ ಅಷ್ಟೇ ಈಡೇರು, ಇನ್ನೂ ಯಾವ ಬೇಡಿಕೆ ಈಡೇರಿಲ್ಲ. ಮತ್ತು ನಮ್ಗೆ ಏನೋ ಮೂಲಭೂತ ಸೌಕರ್ಯ ಯಾವುದೂ ಸಿಗಲಿಲ್ಲ. ಲ್ಯಾಪ್ಟಾಪ್ ಕೊಡ್ತೀನಿ ಇದ್ರು, ಡಾಟಾ ಕೊಡ್ತೀನಿ ಇದ್ರು, ಮೊಬೈಲ್ ಕೊಡ್ತೀನಿ ಇದ್ರು, ಕಂಪ್ಯೂಟರ್ ಕೊಡ್ತೀನಿ ಇದ್ರು, ಅವು ಯಾವ ಥರ ನಮ್ಗೆ ಯಾವ ಸಿಕ್ಕಿಲ್ಲ. ಮತ್ತು ನಮ್ಮದು ಒಂದು ಸಮಿತಿ ರಚನೆ ಮಾಡಿ ನಿಮ್ದೆಲ್ಲ ಕುಂದುಕೊರತೆಗಳನ್ನ ಆ ಸಮಿತಿ ಶಿಫಾರಸು ಮೇಲೆ ಇದು ಮಾಡ್ತಾಯಿದ್ರು. ಆ ಸಮಿತಿ ರಚನೆ ಮಾಡಿದ್ರು ನಮ್ಮದು ಯಾವುದೇ ರಾಜ್ಯ ಅಧ್ಯಕ್ಷನ ಯಾರನ್ನ ಆ ಸಮಿತಿ ಅವ್ರ ಮೆಂಬರ್ ಅಂತ ತೊಗೊಂಡಿಲ್ಲ, ಹೊರಗೆ ಕಡೆಗಣಿಸಿ ಸಮಿತಿ ಮಾಡ್ಯಾರ. ಅದ್ರ ಸಂಬಂಧ ನಾವು 3-4 ತಿಂಗಳು ಗಡುವು ಕೊಟ್ಟಿದ್ವಿ ಸರ್ಕಾರಕ್ಕೆ. ಅದು ಅವ್ರು ಯಾವುದೇ ನಮಗೆ ಇನ್ನೂವರೆಗೆ ಆದರೂ ನಮ್ಮದು ಬೇಡಿಕೆ ಈಡೇರಿಸೋ ಕಾರಣ ನಾವು 2ನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ವಿ.